ಇಲ್ಲಿ ಟೈಮ್ 4:20 ನಾನು 4 ಗಂಟೆಗೆ ಇದ್ದೀನಿ. ಸ್ವಲ್ಪ ಎಗ್ ರೈಸ್ ಮಾಡಬೇಕಾಗಿತ್ತಲ್ಲ ರೀ, ಹಾಗಾಗಿ ನಾನು ಇಲ್ಲ ಉಳ್ಳಾಗಡ್ಡಿ ಕೊತ್ತಂಬರಿನ ಹೆಚ್ಕೊಂಡಿನಿ, ಬಾಳಿಗೆ ಬಿಸಿ ಇಟ್ಟೀನಿ ರೀ. ಹರ್ಷಿಯ ಬಂದು ಮತ್ತೆ ಮಕ್ಕೊಂಡಾಡ್ರಿ, ಸ್ವಲ್ಪ ಹೊತ್ತು ನೀ ಮಾಡೋ ಮಟ್ಟ ಮಕ್ಕೊಂತೀನವ ಅಂತಂದು ದಾದಿಯವರೆಲ್ಲರೂ ಮಕ್ಕೊಂಡಾರಿ. ಇವಾಗ ನಾನು ಎಗ್ ರೈಸ್ ಮಾಡ್ತೀನಿ ರೀ. ಅರಿಪ ಏನು ಮಾಡತ್ತಿ ಇದನ್ನ? ಎಗ್ ರೈಸ್ ಮಾಡತ್ತೇನೆ. ಪಟ ಮಾಡ್ಬಿಡೋಣ. ಫ್ರೆಶ್ ಅಪ್ ಆಗಿರೋಣ. ಏನು ಮಾಡಲ ನಾನೀಗ? ಏನಿಲ್ಲ, ಏನು ಬೇಡ. ಇದು ಎಗ್ ರೈಸ್ ರೆಡಿ ಆಗಕತ್ರಿಪ್ಪ. ಅದು ನಾನೆಲ್ಲ ತಾಟು ಗ್ಲಾಸು ಚೆರಿಗೆ ತೊಗೊಂಡು ಹೋಗಕತ್ತೀನಿ ರೀ. ಆಮೇಲೆ ಕಡೆ ಇಲ್ಲೇ ತೊಗೊಂಬರ್ತೀನಿ ಮಂದಕ್ಕಿ. ನಾನು ರೊಟ್ಟಿ ತೊಗೊಂಡಿರಿ, ರೊಟ್ಟಿ ಚೌಳಿಕಾಯಿ ಪಲ್ಯ ಇಟ್ಟೀನಿ ರೀ. ತೊಗೊಂಬಾರಿಪ್ಪ. ಹಂಗಾದ್ರೆ ಅಮ್ಮ ಈ ಕಡೆ ಕಲ್ಸ್ಕೊಂಡು. ಹರ್ಷಿಯಾ, ಆಸಿಪ ಬರ್ರಿ. ಹಾಂ ಇರ್ತಾನಂತ. ಬಾಮ್ಮ ಹರ್ಷಿಯ, ಆಕಿ ಬಂದಾಳಲ್ಲಿ. ಆಸಿಪ್ ಮಕ್ಕ ತಗೊಂಬರಕ್ಕೆ ಯಾರು ಆಸಿಪ್. ಊಟ ಮಾಡಿ. ಇಲ್ಲಿ ಊಟ ಮಾಡಿ ಬಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ್ರಿ. ಇಲ್ಲಿಂದ ಅಲ್ಲ ಇಲ್ಲೇ ರೀ. ಅಂದ್ರೆ ಚಲೋ ಅನಿಸ್ತೈತೆ ರೀ ಅದು. ಮತ್ತು ಉಂಡಲ್ಲಿ ಒಳಗೆ ನಾವು ಸುಮ್ಮನೆ ಕೂತ್ಕೊಂಡ್ವಿ ಅಂತಂದ್ರೆ ಚಲೋ ಅನ್ಸಂಗಿಲ್ಲ ರೀ. ಏನು ನವಾಜಿನ ಟೈಮ್ ಮಟ್ಟ ಸ್ವಲ್ಪ ವಾಕಿಂಗ್ ಮಾಡೋದು. ಆ ರೀ ಒಳಗೆ ಹೋಗ್ಯಾಡ್ರಿ. ಇನ್ನೂ ಟೈಮ್ ಆಗಿಲ್ಲ ತಡಿಮ, ಒಂದು ಸೀಬರ್ ಹೆಚ್ಕೊಂಬರ್ತೀನಿ ತಡಿ ಅಂತ ಹೋಗ್ಯಾಡ್ರಿ. ನೋಡ್ರಿ, ಇನ್ನು ಮಸೂತಿಗೂ ಯಾರು ಬಂದಿಲ್ಲ ರೀ. ಬಂದ್ಲಾರಿಪ್ಪ. ಬಾಮ್ಮ ವಾಕ್ ಮಾಡಂಬರ್ರಿ ಒಂದು ಸ್ವಲ್ಪ ಹೊತ್ತು. ಯಾರು ಹೊರಗೆ ಬಂದೇ ಇಲ್ಲ ಅಲ್ಲಿ ಇವತ್ತಿನ. ಸೇಬು ದ್ರಾಕ್ಷಿ ಅಂತ ತೊಗೊಂಬಂದ್ಯಾ? ಅವಲ್ಲಿ ಬನ್ನ ದ್ರಾಕ್ಷಿ ಬೆಳಿಗ್ಗೆದ್ದು. ನಾಯಿ ಅಂತ ನಮ್ಮ ಮನೆ ಮುಂದೆ ಇದ್ದೇ ಇರ್ತಾವ್ರಿ. ಯಾಕಂದ್ರೆ ಮೀನದ್ದು ವಾಸನೆ ಬಂದ ಬಿಡ್ತಾವ್ರಿ. ಹರ್ಷಿಯಾ ಬರಲಿಲ್ಲ ಹೊರಗೆ? ಆಸಿಪಲ್ಲಿ ಹೋದ? ಅವ್ರ ಫ್ರೆಂಡ್ಸ್ ಹೆದರ್ತಾರನ ಮತ್ತೇನೈತಿ. ದುವಾ ಹೇಳನ್ರಿ ಅನ್ಮ. ಏನು ಟೈಮ್ ಆಗಿಲ್ಲ. ನಾಯಿ ನಮ್ಮ ಕಡೆ ನೋಡೋದೈತಾರಿಪ್ಪ ಅದು. ಇಲ್ಲ ಹೋತ್ ಸುಮ್ಮನೆ ಚಾರ ಕುಡಿಬೇಕಾಯ್ತು ಅಂದಿಟ್ಟು ಮಾಡ್ಕೊಂಡವ. ಹಾಂ, ಬೆಳಗ್ಗೆ ಎದ್ದು ಚಹಾ ಕುಡ್ದ ಬಿಟ್ಬಿಟ್ಟಿವಿ ನೋಡ್ರಿಪ್ಪ ನಾವು. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಚಹಾ ಕುಡ್ದು ಬಿಟ್ಟಿವ್ರಿ ನಾವೀಗ. 3 ದಿನ ಆತೀಗ ಚಹಾ ಕುಡ್ದೇ ಇಲ್ಲರಿ ನಾವು. ಹೋಗ್ಲಿ ಬಿಡ್ರಿ, ಚಾರ ಏನು ಮಾಡೋದು. ಸಂಜೆ ಮುಂದೂ ಕುಡ್ದಿಲ್ಲ ರೀ. ರೋಜೆ ಬಿಟ್ಟಿದ ಮೇಲೆ ಕುಡ್ದಿಲ್ಲ, ಬೆಳಿಗ್ಗೆನೂ ಕುಡಿಯಕೈತಿ. ಚಾ ಒಂದು ಜಳ ಸಿಹಿ ಒಂದು. ಈಗ ಮುಂಜಾನೆ ಇನ್ನು ಸ್ವೀಟ್ ಮಾಡಿಲ್ಲ ನಾವು, ಜಾಸ್ತಿ ಏನು ಮಾಡಿಲ್ಲ ನಾವು. ಏನು ಮಾಡಿದ್ರೆ ಇದು ಸುಮ್ಮನೆ ನಿನ್ನೆ ಮಿಲ್ಕ್ ಫ್ರೂಟ್ಸ್ ಮಾಡಿದ್ವಿ ರೀ, ಅದಷ್ಟೇ. ಮೊನ್ನೆ ಅಬ್ಜಾ ಮಾಡಿದ್ವಿ. ಇದು ಕೇಸರಿ ಭಾತ್ ಆತ, ಅದಾತು ಇದಾತ ಅಂತಂದು ಸ್ವೀಟು ಫಿರ್ನಿ ಆತ ಅಂತಂದು ಇನ್ನೂ ಏನು ಮಾಡೇ ಇಲ್ಲ ನಾವು. ಮಾಡೋಣ ಒಂದೊಂದು ಚಲೋ ಅನ್ನಿಸ್ತೈತಿ ರೀ. ಅದು ಸ್ವಲ್ಪ ಸ್ವೀಟ್ ಇತ್ತಂದ್ರೆ ನಮಗೆ ಹೋಗಲ್ಲ ಬಿಡ್ರಿಪ್ಪ ಜಾಸ್ತಿ ಸ್ವೀಟ್. ಹಾಗಾಗಿ ನಾನು ಮಾಡೋಕೆ ಹೋಗಲ್ಲ ರೀ. ಈಗ ಬೆಳಿಗ್ಗೆ ಎದ್ದು ನೋಡಿರಿ ಒಂದು ರೊಟ್ಟಿ ತಿಂದೆ ನಾನು. ಅದು ರಾತ್ರಿ ಮಾಡಿದ ರೊಟ್ಟಿ ಮೆತ್ತಗಿತ್ತು ಅಂತೇಳಂದು. ಆಮೇಲೆ ಒಂದು ಸ್ವಲ್ಪ ಅನ್ನ ಅಷ್ಟು ಉಣ್ಬೇಕಾದ್ರೆ ರಗಡ ಹೋಗ್ಬಿಡ್ತೈತೆ ರೀ. ರೊಟ್ಟಿಗೆ ಸಾಕಾಗಿರ್ತೈತೆ ರೀ. ಆದ್ರೆ ಒಂದು ಸ್ವಲ್ಪ ಲೈಟಾಗಿರಲಿ ಅಂತ ನನ್ನ. ಇವರಂತೂ ರೊಟ್ಟಿ ಉಂಡೇ ಇಲ್ಲರಿ ಹುಡುಗರು. ಒಲ್ವ ನಾವು ಅಂತಾರೆ. ಸ್ವಲ್ಪ ಅನ್ನ ಉಣ್ಣಬಿಟ್ಟಂದ್ರೆ ರಗಡಾಕೈತಿವ ಅಂತಂದು ಹೋಗಲ್ಲ ರೀ ಬೆಳಿಗ್ಗೆದ್ದು. ಅಷ್ಟು ಉಂಡ್ರೆ ಇಷ್ಟು ಯಾಕೆ ಮಾಡಿದ್ರೆ ಸಮಾಧಾನ ಅನಿಸ್ತೈತೆ ರೀ. ಮತ್ತೇನರ ಉಂಡು ಹೊಟ್ಟಿ ಮ್ಯಾಗ ನಾವು ಅಲ್ಲೇ ಕೂತ್ಕೊಂಡ್ವಿ ಅಂದ್ರೆ ಎದಿ ಮ್ಯಾಗ ಕುಂತಂಗೆ ಆಗ್ಬಿಡ್ತೈತಿ. ಹಸಿಪ ವಾಕಿಂಗ್ ಹೋಗಿ ಬಂದೆ ನೀನು? ಒಂದು ರೌಂಡ್ ವಾಕಿಂಗ್ ಮಾಡಿ ವ್ಯಾಯಾಮ ಮಾಡ್ಬೇಕು. ಮತ್ತೆ ವ್ಯಾಯಾಮ ಮಾಡ್ಬೇಕಾ? ಯಾವಾಗಿದ್ದ ಮಾಡ್ತೀವಿ ನೀವು ವ್ಯಾಯಾಮ? ಮಾಡಕತ್ತೇನ? ಏನೈತನಮ್ಮ ನೀ ಎಲ್ಲಿ ಮಾಡ್ತೀಯನ ಯಾರಿಗೆ ಗೊತ್ತು. ತೋರಿಸ್ಕೊಂತ ಹೋಗಿಲ್ಲ. ಶೋಟ್ರ್ ಎದಕ್ಕೆ ಬೇಕಪ್ಪ ಈಗ? ಥಂಡಿ ಹತ್ತಕೈತೆ. ಬೆಳಗ್ಗೆ ಮುಂಜಾನೆ ಥಂಡಿ ಬಿಡೈತಿ. ಅರ್ಶಿಯನ್ ವಾಕಿಂಗ್ ಮಾಡಕತ್ಲ. ದುವಾ ಹೇಳಿದೆ ನೀನು? ಈಗ ದುವಾ ಹೇಳಿದ್ರಿ. ದುವಾ ಹೇಳಿ ಅಜಾ ಆಗ್ತೈತಿ. ಈಗ ನಾನು ಸ್ವಲ್ಪ ಹೊತ್ತಿಗೆ ಅಂದ್ರೆ ನಮಾಜ್ ಮಾಡೋದು. ಇಲ್ಲೇ ಅರ್ಶಿಯ ಕುರಾನ್ ಓದಾಕತ್ತಾಡ್ರಿ, ಓದಿ ಬರಲ್ರಿ. ನಂತರ ನಾವು ಮಾಡ್ತೇವ್ರಿಪ್ಪ.
ಮಾಡ್ಕೊಂಡೆ ನೀನು? ಸುಮ್ಮನೆ ಕುರಾನೋದತಾವಲ್ಲ, ಹ್ಞೂ ನಮಾಜ್ ಮಾಡಿ ಕುರಾನೋತೆಲ್ಲ. ಹಾಂ, ಇವಾಗ ಮತ್ತೆ ನಮ್ದು ಬೆಳಗಿಂದು ರೂಟೀನ್ ಸ್ಟಾರ್ಟ್ ಆಯ್ತು ರೀ. ಆರೀಪ ಚಾದು ಮಾಡಿಕೊಟ್ಟಲ್ಲಿ ಅಮ್ಮರಿಗೆ, ಮತ್ತು ಅಡುಗೆ ಮಾಡ್ಬೇಕಲ್ರಿ, ಅವರಿಗೆ ಬಿಸಿ ಅಡುಗೆ ಮಾಡ್ತಾಳ್ರಿ. ಅಮ್ಮಗೆ ಇದು ಟ್ಯಾಬ್ಲೆಟ್ ಖಾಲಿ ಆಗ್ಯಾವ್ರಿಪ್ಪ, ಅವ್ನ ತೊಗೊಂಡು ಹೋಗಿ ಬರೋಕೆ ಹೋಗೋಣ, ಮತ್ತು ಒಣ ಮೀನನ್ನು ತೊಗೊಂಬರ್ರ ಅಂತ ಹೇಳ್ಯಾರಿ. ಅವ್ರದ್ದು ಯಾಕೋ ಒಣ ಮೀನು ತಂದು ಕೊಡೋದು ಫೋನ್ ಹತ್ವಲ್ತು, ಹಂಗಾಗಿ ಹೋಗೋಣ ಅನ್ನಕತ್ತಾರ. ಹ್ಞೂ ಅಂತೇಳಿ ರೆಡಿ ಆಗತ್ತೀವಿ ರೀ ನಾವು. ಸಿದ್ಧಾರೂಢ ಮಠ ನಮ್ಮ ಇದು ಹೋಗಿದ್ದೀವಿ ನಾವು ಒಮ್ಮಿರಿ ಒಳಗೆ ಐತೆ ನೋಡಿ ಮಠ ಜಾತ್ರೆ. ಹೌದಪ್ಪ. ಅಮ್ಮ ತೋರಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ಬರ್ಸ್ಕೊಂಡಿರಿ, ಇನ್ನೂ ಹೋಗಿ ತೊಗೊಂಡಿಲ್ಲ. ಅಂದರೆ ಇಲ್ಲಿ ಒಣ ಮೀನು ಬೇಕಾಯ್ತಲ್ರಿ, ಇಲ್ಲಿ ಬಂದು ನಾವು ಇಲ್ಲೆಲ್ಲ ಹೇಳಿವಿ, ಅವ್ರು ಕಟ್ಟಾಕತ್ತಾರೆ. ಅಲ್ಲಿ ಜಾಗನೇ ಇಲ್ಲರಿ ಕುಂತ್ರಕ್ಕೆ, ಹಂಗೆ ನಾನು ಇಲ್ಲಿ ಬಂದೆ ರೀ. ಅಮ್ಮ ಒಂದು ಕಟ್ಟೈತೆ ಅಲ್ಲಿ ಕುಂತಾರೆ ಅವ್ರು. ರೋಜಾ ನೋಡಿದ್ರಿ, ಬಿಸಿಲು ಭಾಳ ಐತ್ರಿಪ್ಪ, ಹಂಗಾಗಿ ಇಲ್ಲಿ ರಿಕ್ಷಾದೊಳಗೆ ಬಂದು ಕುತ್ಕೊಂಡೆ ನಾನು. ನಾವು ಮೀನು ತೊಗೊಂಬಂದಿರು, ಹೋಗಿ ಹೋಗಿರೋ ಮಟ್ಟ ಅಂದ್ರಗಡ ತಮ್ಮ ಮಕ್ಕೊಂದ ಬಿಟ್ರಿ. ಇಲ್ಲ ರೀಪ ನಮಾಜ್ ಮಾಡಕತ್ತಾಳ್ರಿ. ನಾನು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮಾಜ್ ಮಾಡಿ ಕುರಾನ್ ಓದ್ತೀನಿ ರೀ. ಆಕೆ ನಮಾಜ್ ಮಾಡಿ ಕುರಾನ್ ಓದಾಗ ಇಲ್ಲಿ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಲ್ರಿಪ್ಪ, ಕುರಾನ್ ತೋರಿಸ್ರಿ ನಾವು ತೊಗೋಬೇಕು ಕನ್ನಡ ಕುರಾನ್ ಅಂತಂದು. ಇಲ್ಲೈತೆ ನೋಡ್ರಿ, ಕನ್ನಡ ಕುರಾನ್ ಅಂತ ಹೇಳಿದ್ರೆ ಕೊಟ್ಬಿಡ್ತಾರೆ ಈ ಥರ. ನಮಾಜ್ ಮಾಡಿ ಕುರಾನ್ ಓದಿ ಬಂದಿರಿ ನಾನು. ಅಮ್ಮಗೂ ಬಾಪಾಗ ಊಟ ಕೊಡ್ತೀನಿ. ನಮ್ಮ ನಿಯಾಜ್ ಅಮ್ಮದ ಸಿಪ್ಪ ಓದ್ಕೊಳಕತ್ತಾರಿಪ್ಪ. ನಾಳೆ ಎಕ್ಸಾಮ್ ಐತ್ರಿ. ಯಾವ್ದೈತಿ ನಿಯಾಜ್ ನಾಳೆ? ಅವಂದು ಸೈನ್ಸನ? ಅದೇನು ಮತ್ತೆ ಪೊಲಿಟಿಕಲ್ ಸೈನ್ಸ್ ಅಂತಂದ್ರೆ ಸಮಾಜ ವಿಜ್ಞಾನ ಅಂತ ಹಂಗನ? ನಾವು ಸಮಾಜ ವಿಜ್ಞಾನ ಅಂತಿದ್ವಿಪ್ಪ, ಮತ್ತು ವಿಜ್ಞಾನಕ್ಕೆ ವಿಜ್ಞಾನ ಅಷ್ಟೇ, ಸಮಾಜ ಮತ್ತು ವಿಜ್ಞಾನ ಅಂತ ಹಿಂಗೆ ಹೇಳ್ತಿದ್ವಿ. ಅದೈತೆ ನಾಳೆ ಓದಿಕೆರೆ ಕರೆಕ್ಟಿಗೆ ಹೋಗಿ ಬಂದ್ರೆ ನಮಾಜ್ಗೆ. ಚಲೋ ಆಯ್ತು ಬಿಡಪ್ಪ. ಆಸಿಫ್ ಫಸ್ಟ್ ಬೆಂಚ್ ಇನ್ಸಂತ್ರಿ. ಫಸ್ಟ್ ಬೆಂಚ್ ಆಸಿಫ್ ನಿಂದ ಏನದ ಮತ್ತೆ ಹಿಂದೆ ಮುಂದೆ ಆಗಂಗಿಲ್ಲ ಅಂತವ್ರಿ ಹೇಳಕತ್ತಾರ. ಫಸ್ಟ್ ಬೆಂಚ್ ಅವ ನಾನು ಅಂತಂದು. ಸಬ್ಬಸ್ಗಿ ಪಲ್ಯ ಮಾಡ್ಯಾರಿಪ್ಪ, ಅನ್ನ ಮಾಡ್ಯಾರಿ ಬಿಸಿಯಲ್ಲಿ, ಬೇಳೆ ಸಾರು. ಸ್ವಲ್ಪ ಉಪ್ಪಿನ ಹಚ್ಚನ್ರಿ. ಗುಳಿಗೆ ತಗೋಬೇಕ್ರಿ ಈಗ ಅಮ್ಮನ ಪಾಪ. ಯಾಸ್ಮಿನ್ ರಜಾ ಅದಾನ? ಇಲ್ಲ, ನಿನ್ನೆ ಮನೆ ಇದ್ಲನ? ದೂರ ಆಕೈತೆ ಪಾಕಿ ಶಾಲೆ, ಅಲ್ಲಿ ಹೋಗ್ಬೇಕಲ್ಲ. ಯಾವ ಶಾಲೆ ಅದಾಕಿದ? GTS. ದೂರ ಆಕೈತಿ. ಕೊಕಟಿ ಹಚ್ಚಲಿಲ್ರಿ ಪೈಕಿ, ಬೇರೆ ಕಡೆ ಶಾಲೆಗೆ ಹಚ್ಚಿಲ್ಲಕ್ಕೆ. ಚೌಳಿ ಕಪ್ಪಲಿ ಬಾಬರಿ ಕೊಡ್ತಾನೆ.
ನಾವು ಮತ್ತು ಈಗ ಸಾಯಂಕಾಲದ ಇದು ಮಾಡ್ಬೇಕ್ರಿಪ್ಪ ಏನಾದರೂ ರೋಜೆ ಬಿಡಕ್ಕೆ ಸ್ನ್ಯಾಕ್ಸ್ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ನೋಡೋಣ ಅದಕ್ಕೆ ಸ್ವಲ್ಪ ಸೇವ್ ಅದೆಲ್ಲ ಬೇಕಾಗೈತೆ ರೀ, ತೊಗೊಂಬರೋದು ಅಂತ ಆಸಿಫ್ ಹೋಗ್ತೀನಿ ಅಂತ ಹೇಳಿದ್ರೆ ಕಳಿಸ್ತೀನಿ ರೀ ಅವ್ನಿಗೆ. ನಾನು ಸ್ನ್ಯಾಕ್ಸ್ ಮಾಡ್ಬೇಕಂತ ಹೇಳಿದ್ನಲ್ಲ ರೀ, ಅದಕ್ಕೆ ಆಲೂಗಡ್ಡೆ ಬೇಕು. ಆಲೂಗಡ್ಡೆ ಕುದಿಯೋಕೆ ಹಾಕೀನಿ ರೀ. ಈಗ ನಮ್ಮ ಆರಿಫನು ಸುಲ್ತಾನು ಇವು ಒಂದಿಷ್ಟು ತತ್ತಿ ಅದು ಬೇಕಾಗಿತ್ರಿಪ್ಪ, ಹಣ್ಣು ಬೇಕಾಗಿತ್ತು ಅವ್ನು ತೊಗೊಂಬರ್ತೀವಿ ಅಂತ ಇಲ್ಲೇ ಕೆಳಗೆ ಹೋಗ್ಯಾರ. ಈಗ ನೋಡಿರಿ ಇವಾಗ ಚಪಾತಿ ಹಿಟ್ಟು ನಾಲ್ಕೈತೀನಿ ರೀ, ಅಂದ್ರೆ ಸ್ನ್ಯಾಕ್ಸ್ ಮಾಡೋಕ್ಕೂ ಬೇಕು ರೀ ಮತ್ತು ಚಪಾತಿನೂ ಬೇಕಲ್ರಿ ತಿನ್ನಕ್ಕೆ, ಹಾಗಾಗಿ ಎರಡಕ್ಕೂ ಹಾಕೈತಿ ಅಂತ ಅಂದ್ರೆ ಹಿಟ್ಟು ನಾಲ್ಕೈತೀನಿ. ಈಗ ನಾನು ಹಿಟ್ಟು ನಾದಿಟ್ಟೀನಿ ರೀ. ನಾನು ಈಗ ನಮ್ಮ ಅರಿಪ ಊಟಕ್ಕೆ ಕೊಡಕತ್ತಾಡ್ರಪ್ಪ, ಊಟಕ್ಕೆ ಬಂದರೆ ಊಟಕ್ಕೆ ಅದು ಕೊಡಕತ್ತಾಕಿ ಆಕಿ ಏನೋ ಸ್ನ್ಯಾಕ್ಸ್ ಮಾಡಕತ್ತಾಡ್ರಿಪ್ಪ. ಆಕಿನೂ ಒಂದು ನಾವೊಂದು ಸ್ನ್ಯಾಕ್ಸ್ ಒಂಥರ ಸ್ನ್ಯಾಕ್ಸ್ ಮಾಡಕತ್ತೀವಿ ರೀ. ಎಲ್ಲ ಕೂಡ ರೋಜಾ ಬಿಡೋ ಮುಂದೆ ಚಲೋ ಆಗುತ್ತಾ ಅಂತೇಳಿ ಈ ಸಲ ಅಂಗಡಿ ಒಳಗೆ ನಾವು ಹೋದ ಸಲ ಅಂಗಡಿ ಒಳಗೆ ಭಾಳ ತರಿಸಿದ್ವಿ. ಅಂದ್ರೆ ಭಾಳ ಅಂತಂದ್ರೆ ಒಂದು 20 ರೂಪಾಯ್ದು ಹಿಂಗೆ ತರಿಸ್ತಿದ್ವಿ ರೀ. ಅದನ್ನು ನಾವೇನು ಮಾಡ್ತೀವಿ ಈಗ ಮನೆ ಒಳಗೆ ಎಲ್ಲ ಇರ್ತೈತಿ, ಮತ್ತೆ ಯಾಕೆ ಅಂಗಡಿ ಒಳಗೆ ತರಿಸೋದು ಬೇಡ ಅಂತೇಳಿ ನಾವು ಅಂಗಡಿ ಒಳಗಿಂದೆಲ್ಲ ಕ್ಯಾನ್ಸಲ್ ಮಾಡಿದ್ರಿ ಈ ಸಲ. ಮಾಡಿ ಮನೆ ಒಳಗೆ ಟ್ರೈ ಮಾಡಾಕತ್ತೀವಿ. ಆಯ್ತಾ ನಮ್ಮ ಮನೆಯಿಂದ ಮಾಡಿ ಹಂಗದ ಪಟ ಚಪಾತಿ ಮಾಡ್ಕೊಳತ್ತೇನೋ ನೀವು? ಚಪಾತಿ ಮಾಡ್ಕೊಂಬಾರ್ದು, ಸುಮ್ಮನೆ ಹಂಗೆ ಲಟ್ಟಿಸ್ಕೊಂಬಾರ್ದು ಚಪಾತಿನ. ಇದಕ್ಕೆ ಜೋಳ ಹಿಟ್ಟು ಆಗ್ಬೇಕು ಅಂದ್ರೆ ಹತ್ತಿಗಳಿಲ್ಲ, ಗೋಧಿ ಹಿಟ್ಟು ಹಚ್ಚಿದ್ರೆ ಹತ್ಕೊಂಡ್ಬಿಡ್ತೈತಿ. ಹೌದು, ಹತ್ಕೊಂಡೇ ಬಿಡ್ತದೆ. ಇದನ್ನ ಸುಮ್ಮನೆ ಹಿಂಗೆ ಮಾಡ್ಕೊಂಡು ಚಪಾತಿನ ಬೇಯಿಸ್ಕೊಂಬಿಡೋದು. ಹೌದೇನಾ? ಮೊದಲು ಚಪಾತಿ ಮಾಡ್ತಿಂತಾರೆ. ಈಗ ಚಪಾತಿನ ಬೇಯಿಸ್ಕೊಂಡ್ಬಂದ್ಮೇಲೆ ಒಂದ ಸಾಕ ಒಂದು ಮಾಡ್ತಾರೆ ನೀರು ಮೊದಲು ಕಪ್ಲಿಂತ್ರಾಗ ಮಾಡ್ಕೋಬೇಕೇನು ಒಮ್ಮೆದ ಪಾನಿಪುರಿ ಸೈಜ್ ತಕ್ಕೋಬೇಕು. ನಾನು ಚಪಾತಿ ಬೇಯಿಸ್ಕೊಂಡು ಈ ಥರ ಮಾಡ್ಕೊಂಡು ಫಸ್ಟ್ ಎಲ್ಲ ಮಾಡ್ಕೋ. ಅದು ಒಮ್ಮಿದೆ. ಈಗ ಇದನ್ನ ಈ ಥರ ಕಟ್ ಮಾಡಿ ತೊಗೊಂಡೇನ್ರಿ. ಈಗ ಇವನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಬೇಯಿಸ್ಕೊಳತ್ತಿ ಮಮ್ಮಿ? ಬೇಯಿಸ್ಕೋಬೇಕು ಇವನ್ನ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಒಂದಿಷ್ಟು ಎಣ್ಣೆ ಹಾಕ್ಬೇಕಾ, ಎಣ್ಣೆ ಹಾಕಿ ಕಡಕ್ಕಾಗಂಗೆ ಬೇಯಿಸ್ಕೋಬೇಕು. ಈಗ ಇವನ್ನ ಸ್ವಲ್ಪ ಎಣ್ಣೆ ಹಾಕ್ಲಿ ಅವಕ್ಕೆ. ಮನೆ ಒಳಗನೆ ಈಸಿ ರೀತಿ ಪಾಪಡಿ ಚಾಟ್ ಮಾಡೋದು. ಇಷ್ಟಿಷ್ಟು ಎಣ್ಣೆ ಹಾಕ್ಕೊಂಡ್ಬೇಕು ಮೇಗಕ್ಕೆ. ಅಂದ್ರೆ ಸ್ವಲ್ಪ ಯಾಕ್ರಿ ಅಂತ ಹೇಳಿದ್ರೆ ಸ್ವಲ್ಪ ಏನಾಕವ ಅಂತ ಹೇಳಿದ್ರೆ ಇವು ಕ್ರಿಸ್ಪಿ ಆಗಿಬಿಡ್ತಾವೆ. ಕುರು ಅನ್ನೋದು ಹಾಕೋ. ಈಗ ಈ ಥರ ನೋಡ್ರಿ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಇವನ್ನ ಸ್ವಲ್ಪ ಬೇಯಿಸ್ಕೊಂಡ್ಬಿಡ್ಬೇಕ್ರಿ. ಈ ಥರ ಸಣ್ಣ ಉರಿ ಇಟ್ಕೋಬೇಕು, ಹೊತ್ತಿಸ್ಬಾರ್ದು ಜಾಸ್ತಿ. ಇಲ್ಲಿ ನೋಡ್ರಿ ಈ ಥರ ನಾವು ಇವನ್ನ ಮತ್ತೆ ಹೊಳ್ಳಿ ಬೇಯಿಸ್ಕೊಂಡ್ಬೇಕಂದ್ರೆ ಇವು ಹೆಂಗೆ ಹಾಕೋಪ್ಪ ಅಂದ್ರೆ ಕ್ರಿಸ್ಪಿಯಾಗಿ ಬಂದ್ಬಿಡ್ತಾರೆ ಇವು. ಅದೇ ಈ ಥರ ಇದ್ರ ಮೇಲೆ ಏನು ಮಾಡಪ್ಪ ಅಂದ್ರೆ ಕುದಿಸಂತ ಆಲೂಗಡ್ಡೆ ಇಡೋಣ. ಇದ್ರೊಳಗೆ ಕುದಿಸಿದ ಆಲೂಗಡ್ಡೆ ರೀ. ಕುದಿಸಿದ್ದು ಕುದಿಸಿಟ್ಕೊಂಡದ್ದು ಇವು ದೊಡ್ಡದು ಅರ್ಧ ಮೇಡಮ್ ಇದಲ್ಲ. ಮತ್ತು ತಿನ್ನಾಕ ಗಾವ್ ಆಗ್ಬೇಕಲ್ಲ ಅವು. ಇನ್ನೊಂದು ಈಗ ಇದ್ರ ಮೇಲೆ ಚಾಟ್ ಮಸಾಲದ ಹಾಕೊಂಬಿಡೋಣ. ಹೌದಾ? ನಮ್ಮ ಕಡೆ ಉಳ್ಳಾಗಡ್ಡೆ ಹಾಕೊಂಬಿಡೋಣ. ಉಳ್ಳಾಗಡ್ಡೆ ಆಮೇಲೆ ಇದು ಗ್ರೀನ್ ಚಟ್ನಿ ಅದೆಲ್ಲ ಹಾಕೋ ಮಮ್ಮಿ. ಉಳ್ಳಾಗಡ್ಡೆ ಟೊಮೆಟೊನ ಹಾಕಿ. ಅದಕ್ಕೆ ಟೊಮೆಟೊ ಹಾಕೊಂಡು ಸ್ವಲ್ಪ ಹಾಕೋ ಟೊಮೆಟೊನ. ಇದ್ರ ಮ್ಯಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ಳಮ್ಮ. ಇದು ಟೇಸ್ಟ್ ಬರ್ತೈತಿ. ಟೇಸ್ಟ್ ಆಗ್ತೈತಿ. ಹಾಕೊಂಬ ಸಾಕಿಷ್ಟ. ನೆಕ್ಸ್ಟ್ ಇದು ಹಾಕೋ. ಈಗ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ಳೋಣ್ರಿ. ಸ್ವಲ್ಪ ಅದು ಖಾರ ಭಾಳ ಆಗತ್ರಿಪ್ಪ. ಆಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕೋಬೇಕು ಮಮ್ಮಿ. ಸಾಕು ತಡಿದಕ್ಕೊಂದು ಹಾಕೋಬೇಕು. ಆಮೇಲೆ ಈಗ ರೆಡ್ ಚಿಲ್ಲಿ ಸಾಸ್ ಹಾಕ್ತಿಲ್ಲ. ಈಗ ಇದನ್ನು ಹಾಕೋಣ್ರಿ. ಆಮೇಲೆ ಖಾರದಾನಿ ಸೇವ್ ಹಾಕೊಳ್ಳೋಣ್ರಿ. ಗಿಡ ಮೇಲೆ ಶಾ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ.
ಆಮೇಲೆ ಕಡೆ ದಾಳಂಬ್ರಿ ಹಣ್ಣಪ್ಪ ಅಂದ್ರೆ ಮೇಲೆ ಮಸ್ತ್ ಆತು ಬಿಡೋದು ಚಾಟ್ ರೆಸಿಪಿ ಚಲೋ ಆತಲ್ಲ. ಹುಬ್ಳ್ಯಾಗ ಹಿಂಗೆ ಮಾಡ್ಕೊಡ್ತಾರಲ್ಲ ಮಮ್ಮಿ. ನೋಡುವ ಹೆಂಗಾತು ನಮ್ದು ಚಾಟ್. ಮಸ್ತ್ ಆತು. ಚಪಾತಿ ಚಾಟ್ ನೋಡ ಉಳ್ದಿದ್ದು ಚಪಾತಿಲಿಂದ ಮಾಡೋದಿದೆ. ಮಾಡೋಣ. ಉಳ್ದಿ ಚಪಾತಿರೇ ಇರಲಿ, ಆಮೇಲೆ ಕಡೆ ಬಿಸಿ ಫ್ರೆಶ್ ಚಪಾತಿ ಇರಲಿ. ಚಪಾತಿ ಇದ್ರೆ ಹಿಂಗೆ ಮಾಡ್ಕೊಂಡ್ಬಿಟ್ನಿ ಅಂದ್ರೆ ನೋಡ್ರಿ ಮಸ್ತಾಗಿ ಚಾಟಲ್ಲಿ ಹಾಕ್ಬೇಕು. ಅದೇ ಹಿಂಗೆ ತಿನ್ತಾರೆ. ಇದನ್ನು ಕೊಡಂತ ಹೇಳ್ರಿ ಒಬ್ರಿಗೆ, ಹೇಳ್ತಾರೆ ಟೇಸ್ಟ್ ಮಾಡಿ. ತಗೋ ಸುಲ್ತಾನ್ ರೋಜಾ ಇಲ್ಲ ರೀ. ಅವ್ನು ಅಡ್ಡಾಡ್ ಭಾಳ ಆಕೈತಮ್ಮ. ಅಲ್ಲಿ ತರ ಇಲ್ಲಿ ಅದು ಹಚ್ಚಾಕತ್ತಾರ. ಈಗ ಅವರು ಪೇಂಟ್ ತರದಿರತ್ತೆ, ಮಾಡದಿರತ್ತೆ, ಹಾಸಿಗೆ ಹೋಗ್ಯದ ಅದೆಲ್ಲ ಮಾಡಕತ್ತಾರ. ಫಸ್ಟ್ ತಿನ್ನ ಹೇಳಕತ್ತಾರ ಸುಲ್ತಾನ್ ತಿನ್ನೋದು ನೋಡಿ ನನಗೂ ಬ್ಯಾಗ್ ನೀರು ಬರ್ತೈತಿ. ಹಂಗೆ ಮಾಡ್ಕೊಬಿಡುವ ಮತ್ತೆ. ಹಂಗೆ ಅಂದೆ ನಾನು. ಹೆಂಗೈತಿ? ಸೂಪರ್ ಆಗೈತೆ. ಈಗ ಚಲೋ ಆಗೈತಂತ ಹೇಳ್ಬಿಡ್ತಾನ ಅವ್ನು ಹೆಂಗಾಗೈತಿ ಹೆಂಗಿಲ್ಲ ಅಂತ ಹೇಳಂದ. ತಿಂತೇನೆ. ಸ್ನ್ಯಾಕ್ಸ್ ಮಾಡಿ ಎತ್ತಿ ಬಿಟ್ಟಿವ್ರಿ. ಮೀನಕ್ಕೆ ಹೋಗೋ ಟೈಮ್ ಆದ್ರಿ. ಟೈಮ್ ನೋಡಿಲ್ಲ ಆಗ್ಲಿ 5 ಗಂಟೆ ಆಗ್ಬಿಡ್ತು. ಹಂಗಾಗಿ ನಾವು ಸ್ವಲ್ಪ ಜಲ್ದಿನ ಮಾಡಕ್ಕೆ ಹೋದ್ಕೊಂಡ್ಬಿಡ್ತೀವ್ರಿಪ್ಪ, ಏನರ ಮಾಡೋದಿತ್ತು ಅಂತ ಹೇಳಿದ್ರು. ನಮ್ಮ ಮತ್ತೀಗ ಅಂಗಡಿಗೆ ಒಂದು ಅರ್ಧ ತಾಸು ಹಿಂಗೆ ಬೇಕ್ರಿ ಎಲ್ಲ ಹೋಗಿ ಸಾಮಾನು ಇಟ್ಟು ಬರೋಮಟ ಅಂದ್ರೆ. ಆರಿಪ್ಪನ ಸ್ನ್ಯಾಕ್ಸ್ ಮಾಡಕತ್ತಾಳ್ರಿ ಈಕಿ. ಮಾಡ್ರಿ ನಾ ಬಾಟ್ಲಿ ತುಂಬ್ತೇನೆ ರೀ ಒಂದಿಷ್ಟು ಒಯ್ಯಾಕ್ರಿ. ಆರಿಪ್ಪನ ಸ್ನ್ಯಾಕ್ಸ್ ಮಸ್ತ್ ಆಗತ್ತವ್ರಿಪ್ಪ. ಅಕ್ಕಿ ಬೇಕಾದ್ರೆ ಅಕ್ಕಿ ಚಾನಲ್ಗೆ ಹೋಗಿ ನೋಡ್ಬೇಕ್ರಿ ನೀವು. ಅದು ಇದು ಚಾನಲ್ ಹೆಸರು ಒಂದು ಚೇಂಜ್ ಮಾಡ್ಬೇಕಾಯ್ತಾರಿಪ್ಪ. ಅದು ಸಕ್ಕು ಮಿನಿ ಕಿಚನ್ ಐತಿ. ಹೌದಣ್ಣ ಇರ್ಲಿ ತಗೋ, ಅನ್ನ ಚೇಂಜ್ ಮಾಡಿಬಿಡಿ, ಹೆಸರ ಚೇಂಜ್ ಮಾಡಿಬಿಡು ಅಂತೀನಿ. ಸುಲ್ತಾನ ಮಾಡಕತ್ತ ತಡಿ, ಅದನ್ನೊಂದು ಟೇಸ್ಟ್ ಮಾಡೋದಂತಿ. ಇವಾಗ ಇಲ್ಲಿ ಮೀನು ಸಾಮಾನಿದೆಲ್ಲ ತೆಗೆದಿದ್ರಿ. ಮಮ್ಮಿ ಅದು ಮೀನದ ರೂಮ್ ಕ್ಲೀನ್ ಮಾಡತ್ತಿದ್ರಿ. ಹಾಗಾಗಿ ನಾನು ನಮಾಜ್ ಮಾಡ್ಬೇಕು ಮಮ್ಮಿ, ಟೈಮ್ ಆಕೈತಿ. ನೀನು ಒಲ್ಲೆ ಅದೆಲ್ಲ ಮೀನದ ರೂಮ್ ತೊಳೆದ್ರಿ. ಮೀನಿಟ್ಟು ಬಂದಿರು ಹೋಗಿ. ಈಗ ಚಪಾತಿ ಮಾಡ್ಬೇಕ್ರಿ. ಚಪಾತಿ ಹಿಟ್ಟು ನಾ ಇಟ್ಟಿದ್ನಲ್ರಾಗಲ್ಲನ ಅದು ಮಾಡ್ಬೇಕ್ರಿ. ಈಗ ಆರಿಪ್ಪ ಇದು ಮಾಡ್ತಾನೆ. ಅದು ಅನ್ನ ನಿನ್ನಿದು ಅನ್ನ ಭಾಳ ಐತ್ರಿ, ಅದನ್ನ ಇದನ್ನ ಮಾಡಿಬಿಡ್ತೀನಮ್ಮ, ಅನ್ನ ಒಗ್ಗರಣೆ ಹಾಕಿಬಿಡ್ತೀನಿ ಅನ್ನಕತ್ತಾಡ್ರಿಕ್ಕೆ. ಹೂನವ ಕೆಡಿಸ್ಬೇಡ ಅಂತ ಹೇಳಕತ್ತೀನಿ ರೀ. ಅಮ್ಮರಿಗೆ ಬಿಸಿಯೋದು ಮಾಡಿದ್ನಲ್ರಿ, ಹಾಗಾಗಿ ಅದು ನಿನ್ನೆ ಅನ್ನ ಹಂಗೆ ಉಳಿದ್ಬಿಟ್ಟೈತಿ. ಈಗ ಅದು ಒಗ್ಗರಣೆ ಕೊಟ್ಬಿಡ್ಲ ಅಂದ್ರೆ ಅದನ್ನ ಉಣ್ಣಾಕ್ ಬರ್ತೈತಿ ನಮಗೆ. ಅವು ಇದಕ್ಕೆ ನೀರು ಇವತ್ತು ಹಣ್ಣ ನೀರು ಕುಡಿಬಾರ್ದಂತ ನೋಡು. ಆಮೇಲೆ ಹೊರಗೆ ಇಟ್ಬಿಡ್ತಾ ಅಂತ ಅವ್ರ ಬಾಬರದ ತಣ್ಣ ನೀರು ತೊಗೊಂಡಿರ್ತಾರ, ಅವಾಗ ಇವ್ರ ನೆನಪಾಗ್ಬಿಟ್ಟಿರ್ತೈತಿ ನೀರಿಂದ. ಚಲೋ ಆಯ್ತು ಬಿಡು. ಚಪಾತಿ ಮಾಡ್ಲಿಯಾ ನಾನು? ಏನು ಒಗ್ಗರಣೆ ಹಾಕ್ತೇನೆ ಅನ್ನ? ಅಯ್ಯೋ ಮತ್ತೆ ಎಗ್ ರೈಸ್ ಮಾಡ್ತೀಯಾ? ಮಾಡಿಬಿಡು. ಮಾಡಿ ಹೋಗ್ಲ ಕಡೆ. ಹಾಂ ಇಲ್ಲಿ ಎಗ್ ರೈಸ್ ನಂದು ರೆಡಿ ಆತ್ರಿ. ಮಮ್ಮಿ ಕಲ್ಸಾತಿದ್ರ ಅದ ಕೈ ನುಸಾಕತ್ತಂತ್ರಿ ಆಕಿಗೆ. ಮತ್ತು ಕೆಳಗೆ ಜಗ್ಗಿತ್ತಲ್ಲ ಅದ ಅನ್ನ ಅರ್ಧ ಬೀಳ್ತೈತೆ. ಇಷ್ಟೊಂದ ಅನ್ನ ಐತವ ಮತ್ತು ಅದಕ್ಕೆ ಇದನ್ನ ಬಿಡ ತಿಂತಾರೆ ಈಗ. ಓಕೆ ಮತ್ತೆ ಯಾಕೆ ಕೆಡಿಸ್ಬೇಕು? ಹೌದಿಲ್ಲ. ಇಲ್ಲ ಅರ್ಶಿಯ ಹಣ್ಣು ಹೆಚ್ಚಾಕತ್ತರಿಪ್ಪ. ಟೈಮ್ ಆಗಕತ್ರ ಆಗಲಿಗೆ ಅಲ್ಲಿ ಹುಡುಗರು ಓದಕ್ಕೆ ಬಂದು ಆರಿಪ ಓದ್ಸಕ್ಕೆ ಹೋದ್ರಿ. ಇವಾಗ ರೋಜಾ ಬಿಡೋ ಟೈಮ್ ಆತ್ರಿ. ಹಾಗಾಗಿ ಇಲ್ಲೆಲ್ಲ ತೊಗೊಂಬಂದು ಇಡಾತಿದ್ವಿ ರೀ ನಾವು. ನಮ್ದು ರೆಸಿಪಿ ನೋಡ್ರಿ ಇಲ್ಲಿ. ಇದು ನನ್ನ ರೆಸಿಪಿ ನೋಡ್ರಿ, ವಿಡಿಯೋದಾಗ ಬರ್ತೈತೆ ತಗೋರಿ. ನೋಡಿದ್ಮೇಲೆ ಇದು ನೋಡ್ತಾರಲ್ಲ. ಹಸಿಪ್ ಟೋಪಿಗೆ ಹಾಕೋಪ್ಪ. ಟೋಪಿಗೆ ತೊಗೊಂಬ ಅಲ್ಲಿ ಮೇಲೆ ಐತೆ ನೋಡು. ಟೋಪಿ ಹಾಕಿ ಕುಂದ್ರು. ಈಗ ನಾವು ದುವ್ವ ಹೇಳಿದೀವಿ ರೀ. ಹೇಳಿ ಈಗ ರೋಜಾ ಬಿಡತ್ತೀವಿ ನೋಡ್ರಿ. ಇವತ್ತು ಬಾಬಾ ಬಂದಿಲ್ಲ. ಅಮ್ಮ ಹೋಗಿ ಚಾ ಕೊಟ್ಟು ಬರನ್ರಿ. ಈಗ ಆರಿ ಪರಿದು ಬಾಂಡೆ ತಿಕ್ಕಾಕತ್ತಾರೇನ್ರಿ. ಬಾಂಡೆ ಭಾಳ ಇದ್ದು ತಿಕ್ಕಾಕತ್ತಾರಿಪ್ಪ ಇಬ್ರು. ಇಲ್ಲಿ ಊಟ ಮಾಡಿದ್ರೆ ಆರಿಪ ಒಳಗಡೆ ಹಾಕತ್ತಾಳ್ರಿ ಎತ್ತೀವೆಲ್ಲ. ಅಮ್ಮ ಉಂಡ್ರಿ, ಇನ್ನು ಬಾಬರು ಊಟ ಮಾಡಾಕತ್ತಾರ್ರಿ. ಅಮ್ಮ ಉಂಡು ಸ್ವಲ್ಪ ಅನ್ನ ಉಂಡ್ರು, ಚಪಾತಿ ಪಲ್ಯ ಒಳಗೆ ತಿನ್ನಲ್ರಿ ಅವರು. ಚಾ ಬೇಕು ಅವ್ರಿಗೆ, ಹಂಗಾಗಿ ಒಂದು ಸ್ವಲ್ಪ ಚಾನ ಚಪಾತಿ ತಿನ್ನಕತ್ತಾರೆ. ಚಪಾತಿ ತಿನ್ನೋದು ಬಿಡಂಗಿಲ್ಲ, ಮತ್ತೆ ಎದು ಉರಿ ತಿನ್ನೋದಿಲ್ಲ ರೀ. ಇಲ್ಲ ತಮ್ಮ ಪಲ್ಯದೊಳಗೆ ಹೋಗಂಗಿಲ್ಲ ರೀ ಅವ್ರಿಗೆ ಅದು. ಹಾಂ ಬಿಚ್ಚಿ ಕೊಡ್ತೀನಿ.